ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಬ್ಲಾಗ್. ಇದು ಲಾಸ್ಟ್ ಬ್ಲಾಗ್ ದ ಕಂಟಿನ್ಯೂಷನ್ ಪಾರ್ಟ್. ಫಾರ್ ದಿ ಫಸ್ಟ್ ಟೈಮ್ ನಮ್ ರಾಜ ಕೂಡ ಊರಿನ ಮನೆಗೆ ಬಂದಿದ್ದ. ನಮ್ಮ ಏರಿಯಾ ನಾಯಿಗಳು ಅವನ್ನ ನೋಡಿ ಬಗಳುತ್ತಿದ್ವು. ಪಾಪ ಅವ್ನ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಮನೆ ಒಳಗೇನೆ ಇದ್ದ, ಆಚೆ ಬರ್ಲೇ ಇಲ್ಲ. ನಾವ್ ಯಾವಾಗ್ಲೇ ಊರಿನ ಮನೆಗೆ ಬಂದ್ರೆ ಅವ್ನ್ ನಮ್ ಜೊತೆ ಬರ್ತಿರ್ಲಿಲ್ಲ. ಹೊಲ್ದತ್ರದಿಂದ ಸ್ವಲ್ಪ ದೂರ ಬಂದ್ ರಿಟರ್ನ್ ಹೋಗ್ತಿದ್ದ. ಬಟ್ ಈ ಸರಿ ನಾವ್ ಎಷ್ಟು ಓಡಿದ್ರು ಹೋಗ್ಲಿಲ್ಲ, ನಮ್ ಜೊತೆಲೆ ಊರಿನ ಮನೆಗೆ ಬಂದ. ನಮ್ ಮನೆ ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ನಡೀತಿದೆ, ಅದಕ್ಕೆ ನಾನು ಊರಿಗೆ ಬಂದಿದ್ದು. ಫುಲ್ ಡೇ ಅಲ್ಲೇ ವರ್ಕ್ ಮಾಡಿ ನೈಟ್ ರಿಟರ್ನ್ ಹೊಲ್ದತ್ರ ಹೊರಟ್ವಿ. ನಾವು ಗಾಡಿಲಿ ಹೋಗ್ತಿದ್ರೆ ಅವ್ನ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದ. ಪಾಪ ನಾವೇನ್ ಫಾಸ್ಟ್ ಆಗಿ ಹೋಗ್ಲಿಲ್ಲ, ಸ್ಲೋಗೆ ಹೋಗಿದ್ದು. ಅಂಡ್ ದೂರ ಕೂಡ ಇಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ. ತುಂಬಾ ಟಯರ್ಡ್ ಆಗಿದ್ರಿಂದ ಬೇಗ ಊಟ ಮಾಡಿ ಮಲ್ಕೊಂಡ್ವಿ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ. ಅಮ್ಮ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಚಟ್ನಿ ಮಾಡಿದ್ರು, ತಿನ್ಕೊಂಡು ನಾನು ಹೊರಟೆ. ಬಾಯ್. ಮಧ್ಯಾಹ್ನ ಅಷ್ಟರಲ್ಲಿ ನಾನು ಬೆಂಗಳೂರಿಗೆ ರೀಚ್ ಆದೆ. ಡೈರೆಕ್ಟ್ ನನ್ನ ಅಕ್ಕ ಮನೆಗೆ ಹೋದೆ, ಅಂದ್ರೆ ಕಸಿನ್ ಸಿಸ್ಟರ್. ನೋಡಿರ್ತೀರಾ ನೀವು ಲಾಸ್ಟ್ ವೀಕ್ ವ್ಲಾಗ್ಸ್ ಅಲ್ಲಿ, ಇವಳು ಬರ್ತ್ಡೇ ವ್ಲಾಗ್ ಮಾಡಿ ಹಾಕಿದ್ದೆ. ಅಲ್ಲಿ ಊಟ ಮಾಡ್ಕೊಂಡು ಈವ್ನಿಂಗ್ ವರ್ಗು ಅಲ್ಲೇ ಇದ್ದೆ. ಅದಾದ್ಮೇಲೆ ನನ್ನ ಮನೆಗೆ ರಿಟರ್ನ್ ಬಂದೆ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ ಯು, ಬಾಯ್. ಹ್ಯಾವ್